ಬಂಧುಗಳೇ, 7-9-2025 ಭಾನುವಾರ ಸಂಭವಿಸುವಂಥ ಭಾದ್ರಪದ ಶುಕ್ಲ ಪೂರ್ಣಿಮೆ ರಾಹುಗ್ರಸ್ತ ಚಂದ್ರಗ್ರಹಣ ರಾತ್ರಿ 9:56ಕ್ಕೆ ಅದು ಪ್ರಾರಂಭ ಆಗ್ತದೆ. ಮಧ್ಯಕಾಲ 11:42 ಹಾಗೂ ಮೋಕ್ಷಕಾಲ 1:27. ಆದ್ಯಂತ್ಯ ಪುಣ್ಯಕಾಲ 3:31 ಇರುತ್ತದೆ. ಅವತ್ತಿನ ದಿನ ಮಧ್ಯಾಹ್ನ 12:15 ಭೋಜನವನ್ನ ಮಾಡ್ತಕ್ಕಂಥದ್ದು. ಆ ನಂತರದಲ್ಲಿ ಅಶಕ್ತರು ಅಥವಾ ಮಕ್ಕಳು, ರೋಗಿಷ್ಠರು ಇವರು 3:15 ಮಾತ್ರ ಭೋಜನ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು. ಉಳಿದವರಿಗೆ ಭೋಜನ 12:15 ನಂತರದಲ್ಲಿ ನಿಷಿದ್ಧ ಅಂತ ಹೇಳಲ್ಪಡ್ತದೆ. ಹಾಗೂ ಇದು ವಿಶೇಷವಾಗಿ ಮೇಷ ರಾಶಿಯವರಿಗೂ, ಸಿಂಹ ರಾಶಿಯವರಿಗೂ, ಮೀನ ರಾಶಿಯವರಿಗೂ ಸ್ವಲ್ಪ ತೊಂದರೆಯನ್ನ ಮಾಡ್ತಕ್ಕಂಥದ್ದಾಗ್ತದೆ. ಶಾಂತಿ ವಿಚಾರವಾಗಿ ಶತವಿಷ ನಕ್ಷತ್ರ, ಪೂರ್ವಭದ್ರ ನಕ್ಷತ್ರದವರು, ಕುಂಭ, ಮೀನರಾಶಿಯವರು ಈ ಒಂದು ಕೊಟ್ಟಿರುವಂತಹ ಶ್ಲೋಕ ಯೋಸೌ ವಜ್ರದರೋ ದೇಹ ಅನ್ನುವಂಥದ್ದು ನಾನು ಪ್ರಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅದನ್ನ ಕೊಡ್ತೇನೆ. ಆ ಒಂದು ಶ್ಲೋಕವನ್ನ ಬರೆದಿಟ್ಟುಕೊಂಡು ಅದನ್ನ ಪಠನ ಮಾಡಿಕೊಂಡು ಚಂದ್ರನಿಗೂ ಹಾಗೂ ಈ ಭೂಮಿಗೂ ಭಗವಂತನ ಅನುಗ್ರಹ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಂತರದಲ್ಲಿ ಅದನ್ನ ದೇವಾಲಯದ ಹುಂಡಿಯಲ್ಲಿಯೋ ಅಥವಾ ಅದನ್ನ ಪರಿಹಾರ ಕ್ರಮಗಳನ್ನ ಮುಂದೆ ನಾನು ನಿಮಗೆ ಹೇಳ್ತೇನೆ. ಚಂದ್ರ ಮತ್ತು ರಾಹುವಿನ ಬಿಂಬಗಳ ಸಮೇತವಾಗಿ ದೇವಾಲಯದಲ್ಲಿರ್ತಕ್ಕಂಥ ಅರ್ಚಕರಿಗೆ ದಾನವನ್ನು ಕೊಡುವಂಥದ್ದು ಮಾಡುವುದರಿಂದ ಈ ಚಂದ್ರಗ್ರಹಣ ದೋಷಗಳು ಕಡಿಮೆ ಆಗ್ತದೆ, ಹೋಗಲಾಡಿಸಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಹಾಗೂ ಗರ್ಭಿಣಿ ಸ್ತ್ರೀಯರು ಮಧ್ಯಾಹ್ನ 3:15 ನಂತರನೇ ಹೊರಗಡೆ ಯಾವ ಕಾರಣಕ್ಕೂ ಬರಬಾರದು. ಅಂದ್ರೆ ಆ ಗ್ರಹಣ ವೀತಿ ಆವಾಗಲೇ ಪ್ರಾರಂಭ ಆಗಿರ್ತದೆ, ಹಾಗಾಗಿ ಬರಬಾರದು ಅನ್ನುವುದು ಶಾಸ್ತ್ರವಿಧಿ. ಹಾಗೆ ಯಾರಾದರೂ ಗರ್ಭಿಣಿ ಸ್ತ್ರೀಯರು ಇದ್ದವರು ಯಾವ ಕಾರಣಕ್ಕೂ ಕೂಡ ಹೊರಗಡೆ ಬರಬಾರದು. ಆ ಮೋಕ್ಷ ಕಾಲ ಮುಗಿಯುವ ತನಕನೂ ಕೂಡ ಹೊರಗಡೆ ಬರಬಾರದು.